ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ವಿಷಯ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಏನು ಅಂದರೆ, ಕರ್ನಾಟಕ ಸಂಗೀತದಲ್ಲಿ ಆಮ್, ವಾಗ್ಗೇಯಕಾರರು ಅಂತ ಹೇಳಿ ನಾವು ಹೇಳ್ತೀವಿ. ವಾಗ್ಗೇಯಕಾರರು ಅಂತಂದರೆ ಯಾರು? ಇದು ಒಂದು ಮುಖ್ಯವಾದ ಪ್ರಶ್ನೆ. ವಾಗ್ಗೇಯಕಾರರು ಯಾರಿಗೆ ಹೇಳ್ತೀವಿ ನಾವು ವಾಗ್ಗೇಯಕಾರರು? ವಾಕ್ ಮತ್ತು ಗೇಯ ಎರಡನ್ನೂ ಹಿಡಿತದಲ್ಲಿಟ್ಟು ಸಾಧಿಸಿಕೊಂಡಿರುವಂಥವ್ರಿಗೆ ವಾಗ್ಗೇಯಕಾರರು. ಅಂದರೆ ಸಾಹಿತ್ಯವನ್ನು ರಚನೆ ಮಾಡೋದು ಗೊತ್ತಿರಬೇಕು, ಸಂಗೀತವನ್ನು ಅದಕ್ಕೆ ಸಂಗೀತವನ್ನು ಹಾಕಿ ಹಾಡೋದು ಕೂಡ ಗೊತ್ತಿರಬೇಕು. ಅಂಥವ್ರಿಗೆ ವಾಗ್ಗೇಯಕಾರರು ಅಂತ ಹೇಳ್ತೀವಿ. ಸಾಹಿತ್ಯ ಮತ್ತು ಸಂಗೀತ ಎರಡರ ಒಂದು ಅಭೂತಪೂರ್ವ ಮಿಶ್ರಣವನ್ನು ಹೊಂದಿರಬೇಕು. ಅವರು ಎರಡನ್ನೂ ಗೊತ್ತು ಮಾಡ್ಕೊಂಡಿರಬೇಕು. ಅಂಥವ್ರಿಗೆ ನಾವು ವಾಗ್ಗೇಯಕಾರರು ಅಂತ ಹೇಳ್ತೀವಿ. ಈ ವಾಗ್ಗೇಯಕಾರರು ಕರ್ನಾಟಕ ಸಂಗೀತಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮಗೆ ಈಗ ಜೂನಿಯರ್ ಪರೀಕ್ಷೆಗಳಲ್ಲಿ ಎಲ್ಲ ಪರೀಕ್ಷೆಗಳಲ್ಲೂ ಅವರ ಕೆಲವೊಂದು ವಾಗ್ಗೇಯಕಾರರ ಜೀವನ ಚರಿತ್ರೆಯನ್ನು ಬರೆಯುವಂತಹ ಒಂದು ಪ್ರಶ್ನೆ ಇರುತ್ತೆ. ಯಾವ ರೀತಿ ಬರಿಬೇಕು ಅದನ್ನು? ಬಹಳಷ್ಟು ಉದ್ದವಾಗಿರುತ್ತೆ. 10 ಮಾರ್ಕ್ಸಿಗೆ ಕೊಟ್ಟಿರ್ತಾರೆ. ಎಷ್ಟು ಬರಿಬೇಕು ಏನು, ಇದೊಂದು ಕ್ವೆಶನ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳ ಮನಸ್ಸಲ್ಲಿ. ತುಂಬ ಬರಿಬೇಕು 10 ಮಾರ್ಕ್ಸ್ ಅಂದ ಕೂಡಲೇ ನಾವು ಅಂತ ಹೇಳಿ. ಆದರೆ ಆ ಥರ ಏನಿಲ್ಲ, ತುಂಬ ಬರಿಬೇಕು ಅಂತ ಏನಿಲ್ಲ. ಪಾಯಿಂಟ್ಗಳನ್ನು ಕರೆಕ್ಟಾಗಿ ನೀವು ಬರಿಬೇಕು. ಯಾವ ರೀತಿಯಾಗಿ? ಉದಾಹರಣೆಗೆ ಯಾರೋ ಒಬ್ಬರ ಜೀವನ ಚರಿತ್ರೆಯನ್ನು ಬರಿಬೇಕು. ಅವರ ಜೀವನ ಚರಿತ್ರೆ ಬರೆಯುವಾಗ ಮೊದಲ ಒಂದು ಪಾಯಿಂಟ್ ಏನು ಅಂದರೆ, ಅವರು ಹುಟ್ಟಿದ ಸ್ಥಳ, ಅವರು ಹುಟ್ಟಿದಂತಹ ಕಾಲ, ಅಂದರೆ ಯಾವ ಶತಮಾನ, ಯಾವ ಇಸವಿಯಿಂದ ಯಾವ ಇಸವಿಯವರೆಗೂ, ಇದು ಮೊದಲ ಪಾಯಿಂಟು. ಅವರ ತಂದೆ ತಾಯಿ, ಅವರು ಹುಟ್ಟಿದ ಸ್ಥಳ, ಇದಿಷ್ಟು ನಮಗೆ ಮೊದಲ ಪಾಯಿಂಟಲ್ಲಿ ಬರಬೇಕು. ಮೊದಲ ಪಾಯಿಂಟ್ ಏನಿರಬೇಕು? ಅವರ ಹೆಸರು, ತಂದೆ ತಾಯಿ ಹೆಸರು, ಹುಟ್ಟಿದ ಸ್ಥಳ ಮತ್ತು ಯಾವ ಶತಮಾನ, ಅವ್ರದ್ದು ಡೇಟ್ ಆಫ್ ಬರ್ತ್ ಅಂತ ಏನು ಹೇಳ್ತೀವಿ ಅದನ್ನು ಕರೆಕ್ಟಾಗಿ ನಮೂದಿಸಬೇಕು. ಇದು ಬಹಳ ಇಂಪಾರ್ಟೆಂಟ್. ಇದು ಮೊದಲನೇ ಪಾಯಿಂಟ್. ಆದರೆ ಎರಡನೇ ಪಾಯಿಂಟು, ಅವರ ಹುಟ್ಟು ಆಯಿತು, ಬಾಲ್ಯ ಹೇಗಿತ್ತು, ಯಾವ ವಯಸ್ಸಿನಿಂದ ಅವರು ಸಂಗೀತ ಅಥವಾ ಸಾಹಿತ್ಯ ಅಭ್ಯಾಸ ಮಾಡಿದ್ರು, ಯಾವ ರೀತಿಯಾಗಿ ಅವರು ಮುಂದಕ್ಕೆ ತೊಗೊಂಡು ಹೋದ್ರು, ಅದು ಒಂದು ಚಿಕ್ಕ ಒಂದು ಪ್ಯಾರಾದಲ್ಲಿ ಬರೆದ್ರೆ ಸಾಕು ನಾವು. ಅವರ ಬಾಲ್ಯ ಅಥವಾ ಅವ್ರ ತಂದೆ ತಾಯಿಗಳ ಕೊಡುಗೆ ಇತ್ತ ಅವರ ಈ ಒಂದು ಕಲಿಕೆಗೆ, ಇದನ್ನು ನಾವು ತೊಗೊಂಡು ಹೋಗಬೇಕು. ಅದರ ನಂತರ ಅವರ ಯೌವನದಲ್ಲಿ ಅವರ ಮದುವೆ ಆಗಿದ್ರೆ ಅವರ ಹೆಂಡತಿ ಏನು ಅಥವಾ ಮಕ್ಕಳು, ಒಂದು 2 ಲೈನ್ ಸಾಕದು, ಅದು ಹೆಚ್ಚು ಬೇಡ ನಮಗೆ. ಅದಾದ ನಂತರ ಅವರು ಅಲ್ಲಿ ಎಷ್ಟು ಸಾಹಿತ್ಯವನ್ನು ಅಥವಾ ಸಂಗೀತವನ್ನು ಅಭ್ಯಾಸ ಮಾಡಿದರು, ಯಾವ ಒಂದು ಮಟ್ಟದಲ್ಲಿತ್ತು ಆ ಒಂದು ವಯಸ್ಸಿನಲ್ಲಿ ಅವರ ಅಭ್ಯಾಸ. ನಂತರ ಬರೋದು ಸಂಗೀತಕ್ಕೆ ನೀಡಿದ ಕೊಡುಗೆ. ಸಂಗೀತಕ್ಕೆ ನೀಡಿದ ಕೊಡುಗೆ ಏನು? ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟು. ಇಲ್ಲಿ ಸ್ವಲ್ಪ ಹೆಚ್ಚಾಗಿ ಬರಿಬೇಕು ನಾವು. ಇದಿಷ್ಟನ್ನು ಬರೆದು ಅವರು ಕಾಲವಾಗಿದ್ದು, ಅಂದರೆ ಅವರು ಯಾವಾಗ ತೀರಿ ಹೋದರು ಅದು ಒಂದನ್ನು ನಾವು ಬರೆದ್ರೆ ಅಲ್ಲಿಗೆ ಅವರ ಜೀವನ ಚರಿತ್ರೆ ಸಂಪೂರ್ಣ ಆಗುತ್ತೆ. ಇದು ಜೀವನ ಚರಿತ್ರೆಯನ್ನು ಬರೆಯುವಂತಹ ಒಂದು ರೀತಿ. ಇದು ಜೀವನ ಚರಿತ್ರೆಯನ್ನು ಈ ರೀತಿಯಾಗಿ ಬರಿಬೇಕು. ಸುಮ್ಮನೆ ಪುಟಗಟ್ಟಲೆ ನಾವು ಬರಿತೀವಿ ಅಲ್ಲಿ ಸುಮ್ಮನೆ ಅವ್ರ ಬಗ್ಗೆ ಒಂದು ಕತೆ ಬರಿತಾ ಹೋದರೆ ಆ ಪಾಯಿಂಟ್ಗಳನ್ನು ಹುಡುಕಿ ತೆಗೆಯೋದಕ್ಕಾಗಲ್ಲ, ಏನೋ ಒಂದು ಮಾರ್ಕ್ ಕೊಟ್ಬಿಡ್ತಾರೆ. ಆ ರೀತಿಯಲ್ಲ, ಪಾಯಿಂಟ್ ವೈಸ್ ನೀವು ಬರೆದ್ರೆ ಒಂದು ಅರ್ಧ ಪೇಜಲ್ಲಿ ಪೂರ್ತಿ ಮುಗಿಯುತ್ತೆ. ನಿಮಗೆ 10 ಮಾರ್ಕ್ ಕೂಡ ಕ್ಲೀನಾಗಿ ಸಿಕ್ಕುತ್ತೆ. ಆ ಪಾಯಿಂಟ್ಗಳು ಕರೆಕ್ಟಾಗಿ ಬರಬೇಕು. ಇದನ್ನು ಗಮನದಲ್ಲಿಟ್ಟು ಅಭ್ಯಾಸ ಮಾಡಿ. ನಾನು ಮುಂದಿನ ಒಂದು ಭಾಗದಲ್ಲಿ ನಿಮಗೆ ಪುರಂದರದಾಸರ ಜೀವನ ಚರಿತ್ರೆಯನ್ನು ತರ್ತೀನಿ. ನಮಸ್ಕಾರ.